ಕನ್ನಡದ ಮಹಾಭೀಷ್ಮನನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಅವರ ಕುಟುಂಬಕ್ಕೆ ಕನ್ನಡ ರಾಜರಾಜೇಶ್ವರಿ ಒಳ್ಳೇದು ಮಾಡಲಿ, ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಕನ್ನಡ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರಸ್ವತಿಯ ಪುತ್ರ ಪದ್ಮಶ್ರೀ ಪದ್ಮಭೂಷಣ ಅಂತ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಕನ್ನಡಕ್ಕೆ ತಂದುಕೊಟ್ಟಂಥ ಆ ಮಹಾಚೇತನಿಗೆ ವಂದಿಸ್ತೀನಿ. ನಮಸ್ತೆ. ಭೈರಪ್ಪನವರು ಒಬ್ಬ ಶ್ರೇಷ್ಠ ಕಾದಂಬರಿಕಾರರು, ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರು, ಸರಸ್ವತಿ ಸಮ್ಮಾನ ಪಡ್ಕೊಂಡಂಥ ಮಹಾಮೇರು ವ್ಯಕ್ತಿತ್ವ. ಅಂಥವರು ಮರೆಯಾಗಿರೋದು ಅಪಾರವಾಗಿರುವಂಥ ದುಃಖ ನಾಡಿನ ಎಲ್ಲ ಜನತೆಗೆ ಆಗಿದೆ. ಈ ಸಂದರ್ಭದಲ್ಲಿ ಅವರು ನಮ್ಮೊಂದಿಗೆ ಬಹಳ ಅವಿನಾಭಾವ ಸಂಬಂಧವಿತ್ತು. ಅನೇಕ ಬಾರಿ ಅವರನ್ನು ಭೇಟಿಯಾಗಿ ಅವರು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಜೊತೆಗೆ ಗಂಟೆಗಟ್ಟಲೆ ಮಾತುಕತೆಯನ್ನು ಮಾಡಿ ಹಿಂದುತ್ವದ ಬಗ್ಗೆ, ಒಬ್ಬ ಸನ್ಯಾಸಿ ಹೇಗಿರಬೇಕು, ಒಬ್ಬ ಸಂತ ಹೇಗಿರಬೇಕು ಅಂಥೇಳಿ ಮಾರ್ಗದರ್ಶನ ಮಾಡಿದಂಥ ಅಪರೂಪದ ಸಾಹಿತಿಗಳು ಅವರು. ಅವರಿಗಿರುವಂತಹ ಹಿಮಾಲಯದ ಜ್ಞಾನವಾಗಲಿ, ನಾವೆಲ್ಲ ಹಿಮಾಲಯದಲ್ಲಿ ಓದಿ ಬೆಳೆದವರು. ಅವರು ಕೂಡ ಪರ್ವ ಅನ್ನುವಂಥ ಗ್ರಂಥವನ್ನು ಕಾದಂಬರಿ ಬರೆಯುವಾಗ ಹಿಮಾಲಯಕ್ಕೆ ಹೋಗಿಯೇ ಅಲ್ಲಿ ಇದ್ದುಕೊಂಡೇ ಆ ಕಾದಂಬರಿಗಳನ್ನ ಬರೆದಿರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಒಬ್ಬ ಮಹಾನ್ ಚೇತನ. ಬಹುತೇಕ ನಮ್ಮ ಜೊತೆಗೆ ಭೈರಪ್ಪನವರು ಇಲ್ಲದೇ ಇರ್ಬೋದು, ಆದರೆ ಅವರ ಬರೆದಂತಹ ಪುಸ್ತಕಗಳು, ಗ್ರಂಥಗಳು ಸದಾಕಾಲ ನಮ್ಮ ಜೊತೆಗೆ ಇರ್ತವೆ ಅಂತ ಹೇಳ್ತಾ ಈ ಮೂಲಕ ನಾನು ಆ ಭಗವಂತನಲ್ಲಿ ಅವರಿಗೆ ಚಿರಶಾಂತಿ ನೆಮ್ಮದಿ ಕೊಡಲಿ ಅಂಥೇಳಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀನಿ. ಭೈರಪ್ಪನವರ ಜನಪ್ರಿಯತೆಯಿಂದ ಮಾತ್ರ ಅಲ್ಲಿರ್ತಕ್ಕಂಥದ್ದಲ್ಲ, ಅವರ ಬರವಣಿಗೆ, ಅದರ ಸತ್ವ ಮತ್ತು ಕನ್ನಡ ಸಾಹಿತ್ಯದ ಆಯಾಮವನ್ನು ವಿಸ್ತರಿಸುವ ದಿಕ್ಕಿನಲ್ಲಿ ಅವರ ಮಹತ್ವದ ಕೊಡುಗೆಯನ್ನು ನಾವು ಪರಿಗಣಿಸಬೇಕು. ಕಾದಂಬರಿಕಾರರಲ್ಲಿ ಭಾರತದಲ್ಲಿ ಬೇರೆ ಬೇರೆ ಮಾದರಿಗಳಿವೆ. ಕನ್ನಡದಲ್ಲಿ ಆನಾಕರು, ತಾರಾಸು ತುಂಬ ಜನಪ್ರಿಯತೆಯನ್ನು ಬೆಳೆಸುವ ದಿಕ್ಕಿನಲ್ಲಿ ಅವರು ಸ್ಫೂರ್ತಿ ಪಡೆದದ್ದು ಪ್ರೇಮಚಂದ್ರರಿಂದ. ಆದರೆ ಭೈರಪ್ಪನವರು ಹೋಲಿಕೆಯನ್ನು ಕೊಟ್ಟು ಹೇಳುವುದಾದರೆ ಅವರು ಶರಶ್ಚಂದ್ರ ಅವರಿಗಿಂತಲೂ ಹೆಚ್ಚಾಗಿ ಬಂಕಿಮಚಂದ್ರರ ಮಾದರಿಗೆ ಒಲಿದಂಥವರು. ಒಟ್ಟಾರೆ ಪುರಾಣದ ವಸ್ತುವನ್ನು ತೆಗೆದುಕೊಂಡಾಗಲೂ ಕೂಡ ಭೈರಪ್ಪನವರು ಸಮಕಾಲೀನ ಸಮಾಜದ ನೆಲೆಗೆ ಅದನ್ನು ಜಗ್ಗಿ ಅದರ ಪ್ರಸ್ತುತತೆಯನ್ನು ಸ್ಥಾಪಿಸುವ ದಿಕ್ಕಿನಲ್ಲಿ ಅವರು ಮಾಡಿದಂಥ ಬರವಣಿಗೆಯನ್ನು ನಾವು ಅಮೂಲ್ಯವಾಗಿ ಪರಿಗಣಿಸಬೇಕಾದ್ದು. ಅದಕ್ಕಿಂತ ಮುಖ್ಯವಾಗಿ ಪುರಾಣ ಪ್ರಜ್ಞೆಯ ಜೊತೆಯಲ್ಲೇ ಭೈರಪ್ಪನವರು ನಮ್ಮ ಪ್ರಾಚೀನತೆಯ ಮೌಲ್ಯಗಳಿಗೆ ಆದ್ಯತೆಯನ್ನು ಕೊಟ್ಟವರು. ಭಾರತೀಯ ಪರಂಪರೆ, ಅದರ ಮೌಲ್ಯ, ಆರ್ಷೇಯ ಪದ್ಧತಿ ಇವುಗಳಿಗೆ ಅವರು ಒಲವು ತೋರಿ ಬಲಪಂಥೀಯರು ಅಂತ ಟೀಕಿಸಿದವರು ಕೂಡ ಉಂಟು. ವಿಶೇಷವಾಗಿ ಲೇಖಕಿಯರ ಟೀಕೆಗೆ ಅವರು ಗುರಿಯಾದದ್ದು ಉಂಟು. ಆದರೆ ಅವುಗಳನ್ನು ಕುರಿತು ಪ್ರಸ್ತಾಪಿಸುವ ಸಂದರ್ಭ ಇದಲ್ಲ. ಇವೆಲ್ಲಕ್ಕೂ ಅತೀತವಾಗಿ ನನ್ನ ದೃಷ್ಟಿಯಲ್ಲಿ ನಮ್ಮ ನಡುವೆ ಇದ್ದಂತಹ ನಂಬರ್ 1 ಲೇಖಕರು ಭೈರಪ್ಪ. ಬನ್ನಿ. SL ಭೈರಪ್ಪನವರು ನಿನ್ನೆ ನಿಧನವಾದಂಥ ಸುದ್ದಿಯನ್ನು ಕೇಳಿ ತುಂಬ ಆಘಾತ ಆಯಿತು. ಕನ್ನಡ ನಾಡಿನ ಒಬ್ಬ ಶ್ರೇಷ್ಠ ಕವಿ, ಭಾಳ ನೇರ ನಿಷ್ಠುರವಾಗಿ ಬರಿತಾ ಇದ್ದಂಥವರು. ಅವರು ಬರೆದಂಥ ಕೃತಿಗಳಿಗೆ ಇವತ್ತು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳು ಕೂಡ ಕೊಟ್ಟಿದ್ದಾರೆ. ಹಲವಾರು ಅವರ ಕಾದಂಬರಿಗಳು, ಸಿನಿಮಾಗಳು ಕೂಡ ಆಗಿದೆ. ಅವರ ಬರವಣಿಗೆ ಭಾಳ ವಿಶೇಷವಾಗಿತ್ತು. ಅವರು ಬರೆದಂಥ ಕಥೆಗಳನ್ನು, ಕಾದಂಬರಿಗಳನ್ನು ಓದ್ತಾ ಹೋದಂಥ ಸಂದರ್ಭದಲ್ಲಿ ಅವು ನಮ್ಮ ಕಣ್ಣು ಮುಂದೆಯೇ ಆ ಚಿತ್ರ ಸನ್ನಿವೇಶಗಳು ಕಟ್ಟಂಥ ಸನ್ನಿವೇಶಗಳು ಎದುರಾಗ್ತಾಯಿತ್ತು.
ಅದ್ಭುತವಾದಂಥ ಒಬ್ಬ ಕವಿಯನ್ನು ಕಳ್ಕೊಂಡು ಕನ್ನಡ ನಾಡು ಕನ್ನಡ ನಾಡಿನ ಸಾಹಿತ್ಯ ಬಡವಾಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆಯ ನೋವನ್ನು ತಡ್ಕೊಳ್ಳೋಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಭಗವಂತನಲ್ಲಿ ಕನ್ನಡ ಸಾರಸ್ವತ ಲೋಕ, ಯಾಕೆ ಭಾರತೀಯ ಸಾರಸ್ವತ ಲೋಕವೇ ಒಬ್ಬ ಅನರ್ಘ್ಯ ರತ್ನವನ್ನು ನಾವು ಕಳ್ಕೊಂಡಿದ್ದೇವೆ ಅಂತೇಳಿ ಇವತ್ತು ವಿಶೇಷವಾದಂಥ ದುಃಖ ಆಗ್ತಾಯಿದೆ. ಎಸ್ ಎಲ್ ಭೈರಪ್ಪನವರು ಒಬ್ಬ ಆದರ್ಶ, ಅಧ್ಯಯನಶೀಲ, ದೊಡ್ಡ ವಿದ್ವಾಂಸ. ಅವರ ಪ್ರತಿ ಕಾದಂಬರಿಗಳು ಕೂಡ ಅದು ಗಾಢವಾದಂಥ ಇಡೀ ರಾಷ್ಟ್ರದ ಅಂತಃಸತ್ವವನ್ನು ಹೊರಗಡೆಯತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವುಳ್ಳಂಥ ಒಂದು ಕಾದಂಬರಿ ಆಗಿತ್ತು. ಅಂಥ ಕಾದಂಬರಿಕಾರರ ಮುಂದೆ ಬರ್ತಾರೆ ಇಲ್ಲೋ ಅದು ನಮಗೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದು ಅಭೂತಪೂರ್ವವಾದಂಥ ಆತ್ಮ ಇವತ್ತು ಪ್ರಕೃತಿಯಲ್ಲಿ ವಿಲೀನವಾಗಿದೆ. ನಾವಂತೂ ಭೌತಿಕವಾಗಿ ಅವರನ್ನು ಕಳ್ಕೊಂಡಿರ್ಬೋದು, ಆದರೆ ಅವರ ಅಂತಃಶಕ್ತಿ ಮತ್ತು ವಿಶೇಷವಾದಂಥ ಒಂದು ಪ್ರತಿಭೆ, ಆ ಪ್ರತಿಭೆಯ ಒಂದು ಕಂಪು ಇಡೀ ರಾಷ್ಟ್ರವನ್ನು ಆವರಿಸ್ತದೆ ಮತ್ತು ಇಡೀ ಕರ್ನಾಟಕವಂತೂ ಅವರು 95ರ ಒಂದು ಸಮೃದ್ಧ ಜೀವನವನ್ನು, ಸಾರ್ಥಕ ಜೀವನವನ್ನು ಕಳೆದಿದ್ದಾರೆ. ನಮಗೆಲ್ಲ ಆದರ್ಶಪ್ರಾಯರಾಗಿ ಅವರು ಇವತ್ತು ಮರೆಯಾದರೂ ಕೂಡ ನಮ್ಮ ಚಿನ್ಮನದಿಂದ ಅದು ಯಾವಾಗಲೂ ಕೂಡ ಅವರು ಜೀವಂತವಾಗಿ ಇರ್ತಾರೆ ಅಂತೇಳಿ ನಾನು ಆಶಿಸ್ತೇನೆ. ಅಂಥ ಭಾಳ ಇವತ್ತು ಶಕ್ತಿಯುತವಾದಂಥ ಒಂದು ಭೌತಿಕವಾಗಿ ನಾವು ಭೈರಪ್ಪನವನ್ನು ಕಳ್ಕೊಂಡಿರೋದು. ಆದರೆ ಅವರು ಬಿಟ್ಟು ಹೋದಂಥ ಒಂದು ಪ್ರತಿಭೆ, ಅವರು ಬಿಟ್ಟು ಹೋದಂಥ ಒಂದು ವಿಶೇಷವಾದಂಥ ಒಂದು ಆತ್ಮಸಾಕ್ಷಿ, ರಾಷ್ಟ್ರೀಯ ಆತ್ಮಸಾಕ್ಷಿಯ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡಿದವರು. ಅವರಿಂದ ನಾವೆಲ್ಲ ಧನ್ಯರಾಗಿದ್ದೇವೆ. ಅವರ ಆತ್ಮಕ್ಕೆ ಖಂಡಿತವಾಗಿ ಕೂಡ ಚಿರಶಾಂತಿ ದೊರಕ್ತದೆ ಎಂಬ ವಿಶ್ವಾಸದಿಂದ ನಾನು ಶ್ರದ್ಧಾಂಜಲಿಯನ್ನು ಸಮರ್ಪಿಸುತ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.